ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನನ್ನ ಪ್ರೀತಿಯ ಸಾಯಿ ಬಂಧುಗಳೇ, ಈ ಪವಿತ್ರ ಮುಂಜಾನೆಯ ಸಮಯದಲ್ಲಿ ಸಾಯಿಬಾಬಾ ಅವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ಈ ದಿನವನ್ನು ಆರಂಭಿಸೋಣ. ಇಂದು ಬಾಬಾ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಮನೆಗೆ ಬಂದಿದ್ದಾರೆ. ಹೌದು, ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಕೇವಲ ಆಕಸ್ಮಿಕವಲ್ಲ. ಇದು ನಿಮ್ಮ ಸಾಯಿಯ ಸಂಕಲ್ಪ. ನಿಮ್ಮ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡಲು, ನಿಮ್ಮ ಕಣ್ಣೀರನ್ನು ಒರೆಸಲು ಬಾಬಾ ಈ ರೂಪದಲ್ಲಿ ನಿಮ್ಮ ಮುಂದೆ ನಿಂತಿದ್ದಾರೆ. ಇಂದಿನ ಈ ಸಂದೇಶ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ. ಇದನ್ನು ಕೊನೆಯವರೆಗೂ ಸಂಪೂರ್ಣವಾಗಿ ಆಲಿಸಿ. ಬಾಬಾ ಅವರ ಪ್ರತಿಯೊಂದು ಮಾತು ನಿಮ್ಮ ಆತ್ಮವನ್ನು ಜಾಗೃತಗೊಳಿಸುತ್ತದೆ. ಒಂದು ಸಣ್ಣ ವಿನಂತಿ, ಈ ದಿವ್ಯ ಸಂದೇಶ ಪ್ರತಿಯೊಬ್ಬರಿಗೂ ತಲುಪಲಿ. ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೃತಜ್ಞತೆಯಿಂದ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಒಂದು ಲೈಕ್ ಮತ್ತೊಬ್ಬರ ಕಣ್ಣೀರನ್ನು ಒರೆಸಲು ಸಹಾಯ ಮಾಡುತ್ತದೆ. ನನ್ನ ಮಗುವೆ, ರಾತ್ರಿ ಇಡೀ ನಿದ್ರೆ ಇಲ್ಲದೆ ಕಣ್ಣೀರಿಡುತ್ತಾ ಕೌದಿಗೆ ಮುಖ ಮುಚ್ಚಿಕೊಂಡು ನೀನು ಪಟ್ಟ ಕಷ್ಟ ನನಗೆ ಗೊತ್ತು. ನನ್ನನ್ನೇ ಯಾಕೆ ದೇವರು ಇಷ್ಟು ಪರೀಕ್ಷಿಸುತ್ತಿದ್ದಾನೆ? ನನ್ನ ಒಂಟಿತನಕ್ಕೆ ಕೊನೆಯೇ ಇಲ್ಲವಾ ಎಂದು ನೀನು ಕೇಳಿದ ಪ್ರಶ್ನೆ ದ್ವಾರಕಾಮಯ್ಯ ದುನಿಯನ್ನು ತಲುಪಿದೆ. ನಿನಗೆ ಯಾರೂ ಇಲ್ಲ ಎಂದು ನೀನ್ಯಾಕೆ ಅಂದುಕೊಳ್ಳುತ್ತೀಯ? ನಿನ್ನ ಹೆತ್ತವರು, ನಿನ್ನ ಸ್ನೇಹಿತರು, ನಿನ್ನನ್ನು ನಂಬಿದವರು ನಿನ್ನ ಕೈ ಬಿಟ್ಟಿರಬಹುದು. ಆದರೆ ಶಿರಡಿಯ ಈ ಫಕೀರ ನಿನ್ನ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ನೀನು ಕತ್ತಲೆಯಲ್ಲಿ ನಡೆಯುವಾಗ ನಿನ್ನ ಜೊತೆ ನಡೆಯುವ ನೆರಳು ನಾನಾಗಿದ್ದೇನೆ. ಬಾಬಾ ಹೇಳುತ್ತಿದ್ದಾರೆ, ನಿನ್ನ ಕರ್ಮದ ಮೂಟೆಯನ್ನು ನೀನು ಒಬ್ಬನೇ ಹೊರಬೇಕಾಗಿಲ್ಲ. ಅದನ್ನು ನನ್ನ ಹೆಗಲಿಗೆ ವರ್ಗಾಯಿಸಿಬಿಡು. ನೀನು ಪಡುತ್ತಿರುವ ಕಷ್ಟದ ದಿನಗಳು ಮುಗಿಯುತ್ತಾ ಬಂದಿದೆ. ದಡ ಸೇರಲು ಇನ್ನೂ ಕೆಲವೇ ಹೆಜ್ಜೆಗಳು ಬಾಕಿಯಿವೆ. ಅಲ್ಲಿಯವರೆಗೂ ನಿನ್ನಲ್ಲಿ ಶ್ರದ್ಧೆ ಮತ್ತು ಸಬೂರಿ, ತಾಳ್ಮೆ ಇರಲಿ. ನೆನಪಿಡು ಮಗುವೆ, ಯಾರು ನಿನ್ನನ್ನು ನೋಯಿಸಿದ್ದಾರೋ ಅವರಿಗೆ ನಾನು ಶಿಕ್ಷೆ ನೀಡುವುದಿಲ್ಲ. ಬದಲಿಗೆ ನಿನಗೆ ನ್ಯಾಯ ಒದಗಿಸುತ್ತೇನೆ. ನಿನ್ನನ್ನು ಯಾರು ಕೀಳಾಗಿ ನೋಡಿದ್ದಾರೋ ಅದೇ ಜನರ ಮುಂದೆ ನೀನು ತಲೆ ಎತ್ತಿ ಗೌರವದಿಂದ ಬದುಕುವಂತೆ ನಾನು ಮಾಡುತ್ತೇನೆ. ಇದು ನಿನ್ನ ಸಾಯಿಯ ಮಾತು. ಒಮ್ಮೆ ಶಿರಡಿಗೆ ಒಬ್ಬ ಬಡಭಕ್ತ ಬಂದಿದ್ದ. ಆತನಿಗೆ ಇಡೀ ಜಗತ್ತೇ ಮುಳುಗಿದಂತಹ ಪರಿಸ್ಥಿತಿ. ವ್ಯಾಪಾರದಲ್ಲಿ ನಷ್ಟ, ಸಾಲದ ಬಾಧೆ, ಮನೆಯಲ್ಲಿ ಅನಾರೋಗ್ಯ. ಆತ ಬಾಬಾವರ ಮುಂದೆ ಬಂದು ಅಳುತ್ತಾ ನಿಂತ. ಬಾಬಾ, ಎಲ್ಲರೂ ನನ್ನನ್ನು ವಂಚಿಸಿದರು. ನನ್ನ ಹತ್ತಿರ ಈಗ 1 ರೂಪಾಯಿಯೂ ಇಲ್ಲ. ಪ್ರಾಣ ಬಿಡುವುದೊಂದೇ ದಾರಿ ಎಂದ. ಆಗ ಬಾಬಾ ಮುಗುಳ್ನಕ್ಕು ಆತನ ಕೈಗೆ ಸ್ವಲ್ಪ ಉದಿಯನ್ನು ಕೊಟ್ಟು ಹೇಳಿದರು, ಮಗುವೆ, ನಿನ್ನ ಜೇಬು ಖಾಲಿ ಇರಬಹುದು, ಆದರೆ ನಿನ್ನ ಹೃದಯದಲ್ಲಿ ನನ್ನ ಮೇಲಿರುವ ಭಕ್ತಿ ಖಾಲಿಯಾಗಿಲ್ಲ. ಜಗತ್ತಿನ ಶ್ರೀಮಂತಿಕೆ ಇರುವುದು ಹಣದಲ್ಲಲ್ಲ, ನನ್ನ ಮೇಲಿರುವ ನಂಬಿಕೆಯಲ್ಲಿ. ನೀನು ಮನೆಗೆ ಮರಳು. ನಿನ್ನ ಕಷ್ಟದ ದಿನಗಳು ಇಂದಿಗೆ ಮುಗಿದವು. ಆ ಭಕ್ತನ ಮನೆಗೆ ಹೋದಾಗ ಪವಾಡ ನಡೆದಿತ್ತು. ಆತನಿಗೆ ಬರಬೇಕಾಗಿದ್ದ ಹಳೆಯ ಹಣ ಅನಿರೀಕ್ಷಿತವಾಗಿ ಕೈ ಸೇರಿತು. ಆತನ ಮನೆಯವರ ಅನಾರೋಗ್ಯ ಗುಣವಾಯಿತು. ಹೌದು ಬಂಧುಗಳೇ, ಬಾಬಾ ನಮ್ಮಿಂದ ಕೋಟಿ ಕೋಟಿ ಹಣ ಕೇಳುವುದಿಲ್ಲ. ಅವರು ಕೇಳುವುದು ಕೇವಲ 2 ಕಾಸು. ಒಂದು ಶ್ರದ್ಧೆ, ನಂಬಿಕೆ. ಇನ್ನೊಂದು ಸಬೂರಿ, ತಾಳ್ಮೆ. ನಿಮ್ಮ ಜೀವನದಲ್ಲೂ ಇಂತಹ ಪವಾಡ ನಡೆಯುವ ಸಮಯ ಹತ್ತಿರ ಬಂದಿದೆ. ನನ್ನ ಪ್ರೀತಿಯ ಸಾಯಿ ಪರಿವಾರದ ಸದಸ್ಯರೇ, ನಮ್ಮ ಈ ಚಾನಲ್ ಕೇವಲ ಒಂದು ಯೂಟ್ಯೂಬ್ ಪುಟವಲ್ಲ. ಇದು ನಾವೆಲ್ಲರೂ ಬಾಬಾ ಅವರ ಪ್ರೀತಿಯನ್ನು ಹಂಚಿಕೊಳ್ಳುವ ಒಂದು ಪವಿತ್ರ ಸಾಯಿ ಕುಟುಂಬ. ವಾಟ್ಸಾಪ್ ಗ್ರೂಪ್ ಜಾಯಿನ್ ಆಗಿ ಬಾಬಾ ಅವರ ದಿನನಿತ್ಯದ ಮುಂಜಾನೆಯ ಸಂದೇಶಗಳು, ಪ್ರೇರಣಾದಾಯಕ ನುಡಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರಲು
ಕೆಳಗಿನ ಡಿಸ್ಕ್ರಿಪ್ಷನ್ ಮತ್ತು ಮೊದಲ ಕಮೆಂಟ್ನಲ್ಲಿ ನೀಡಿರುವ ವಾಟ್ಸಾಪ್ ಗ್ರೂಪ್ ಲಿಂಕನ್ನು ಕ್ಲಿಕ್ ಮಾಡಿ ಇಂದೇ ನಮ್ಮ ಗ್ರೂಪ್ ಜಾಯ್ನ್ ಆಗಿ. ನಮ್ಮ ಚಾನಲ್ ಮೆಂಬರ್ಶಿಪ್ ಬಾಬಾ ಅವರ ಸೇವೆಯಲ್ಲಿ ನೀವು ಸಕ್ರಿಯವಾಗಿ ಪಾಲ್ಗೊಳ್ಳಲು ಮತ್ತು ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ಆಸರೆಯಾಗಲು ಕೆಳಗಿನ ಜಾಯಿನ್ ಬಟನ್ ಪ್ರೆಸ್ ಮಾಡುವ ಮೂಲಕ ಚಾನಲ್ ಮೆಂಬರ್ ಆಗಿ ನಿಮ್ಮ ಸಹಕಾರ ಸಾಯಿ ಸೇವೆಗೆ ದಾರಿಯಾಗುತ್ತದೆ. ಸೂಪರ್ ಥ್ಯಾಂಕ್ಸ್. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ಮುಟ್ಟಿದರೆ, ನಿಮಗೆ ಬಾಬಾ ಅವರ ಆಶೀರ್ವಾದದ ಅನುಭವವಾಗಿದ್ದರೆ ಕೆಳಗಿರುವ ಥ್ಯಾಂಕ್ಸ್ ಬಟನ್ ಬಳಸಿ ನಿಮ್ಮ ಪ್ರೀತಿಯನ್ನು ತೋರ್ಪಡಿಸಬಹುದು. ಬಾಬಾ ಅವರ ಸಂಪೂರ್ಣ ಕೃಪೆ ನಿನ್ನ ಮೇಲಿದೆ ಎಂದರ್ಥ. ನಿನ್ನ ತಲೆಯ ಮೇಲೆ ಬಾಬಾ ಕೈ ಇಟ್ಟು ಆಶೀರ್ವದಿಸುತ್ತಿದ್ದಾರೆ. ಯಾಕೆ ಹೆದರುತ್ತೀಯಾ? ನಾನು ಜೀವಂತವಾಗಿದ್ದಾಗಲೂ ನನ್ನ ಸಮಾಧಿಯ ನಂತರವೂ ನಿನ್ನ ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ. ನೀನು ಎಲ್ಲೇ ಇರು, ಎಂತಹ ಕಷ್ಟದಲ್ಲೇ ಇರು, ಕಣ್ಣು ಮುಚ್ಚಿ ಸಾಯಿ ಎಂದು ಕರೆ. ನಾನು ನಿನ್ನ ಪಕ್ಕದಲ್ಲೇ ಇರುತ್ತೇನೆ. ಇಂದಿನ ದಿನ ನಿಮ್ಮದಾಗಲಿ. ನಿಮ್ಮ ಎಲ್ಲ ಕಷ್ಟಗಳು ಕರಗಿ ಹೋಗಲಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸಾಪ್ ಗ್ರೂಪುಗಳಲ್ಲಿ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಯಾರೋ ಒಬ್ಬರು ಕಷ್ಟದಲ್ಲಿದ್ದಾಗ ಈ ಸಂದೇಶ ಅವರಿಗೆ ತಲುಪಿದರೆ ಅದು ಅವರ ಜೀವನವನ್ನೇ ಬದಲಾಯಿಸಬಹುದು. ಆ ಪುಣ್ಯ ನಿಮಗೆ ಸಿಗುತ್ತದೆ. ಈಗ ಎಲ್ಲರೂ ಒಟ್ಟಿಗೆ ಹೇಳೋಣ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ನನ್ನ ಆತ್ಮೀಯ ಸಾಯಿ ಬಂಧುಗಳೇ, ಈಗ ಸಾಯಿಬಾಬಾ ಅವರು ನಿಮ್ಮೊಂದಿಗೆ ನೇರವಾಗಿ ಮಾತನಾಡುತ್ತಿದ್ದಾರೆ. ಈ ಮಾತುಗಳನ್ನು ಕೇವಲ ಕಿವಿಯಿಂದ ಕೇಳಬೇಡಿ, ನಿಮ್ಮ ಆತ್ಮದಿಂದ ಆಲಿಸಿ. ಬಾಬಾ ಹೇಳುತ್ತಿದ್ದಾರೆ, ಮಗುವೆ, ನಿನ್ನ ಮನೆಯ ಒಳಗೆ ನಡೆಯುತ್ತಿರುವ ಪ್ರತಿಯೊಂದು ಕಲಹ ಮನಸ್ತಾಪಗಳು ನನಗೆ ಗೊತ್ತು. ನೀನು ಯಾರಿಗೂ ದ್ರೋಹ ಮಾಡದಿದ್ದರೂ ನಿನಗೆ ಯಾಕೆ ಈ ಪರಿಸ್ಥಿತಿ ಬಂತು ಎಂದು ನೀನು ಪ್ರತಿದಿನ ಕೊರಗುತ್ತಿದ್ದೀಯಾ ಅಲ್ಲವಾ? ನೀನು ಅತಿಯಾಗಿ ಹಂಚಿಕೊಂಡವರೇ ನಿನ್ನನ್ನು ದೂರ ತಳ್ಳಿದಾಗ ನಿನ್ನ ಮನಸ್ಸು ಎಷ್ಟು ಚೂರಾಯಿತು ಎಂಬುದು ನನಗೆ ಗೊತ್ತು. ಆದರೆ ನೆನಪಿಡು, ನಿನ್ನ ಜೀವನದಿಂದ ಯಾರು ದೂರವಾಗಿದ್ದಾರೋ ಅವರನ್ನು ನಾನೇ ದೂರ ಮಾಡಿದ್ದೇನೆ. ಏಕೆಂದರೆ ನಿನ್ನ ಒಳ್ಳೆಯತನವನ್ನು ಬಳಸಿಕೊಂಡು ನಿನ್ನನ್ನು ನಾಶ ಮಾಡಲು ಅವರು ಸಂಚು ರೂಪಿಸುತ್ತಿದ್ದರು. ನಿನ್ನ ಭವಿಷ್ಯವನ್ನು ರಕ್ಷಿಸಲು ನಾನು ಆಡಿದ ನಾಟಕವಿದು. ಸದ್ಯಕ್ಕೆ ನಿನಗೆ ಇದು ನೋವು ತರಬಹುದು, ಆದರೆ ಮುಂದಿನ ದಿನಗಳಲ್ಲಿ ನೀನೇ ನನಗೆ ಬಂದು ಕೃತಜ್ಞತೆ ಸಲ್ಲಿಸುತ್ತೀಯಾ? ಬಂಧುಗಳೇ, ಬಾಬಾ ಅವರ ಈ ಮಾತು ನಿಮ್ಮ ಮನಸ್ಸಿಗೆ ನಿರಾಳತೆ ತಂದಿದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಬಾಬಾ ನನ್ನೊಂದಿಗಿದ್ದಾರೆ ಎಂದು ಬರೆಯಿರಿ. ನಿಮ್ಮ ಈ ಸಕಾರಾತ್ಮಕ ಕಮೆಂಟ್ ಬಾಬಾ ಅವರ ಆಶೀರ್ವಾದವನ್ನು ನಿಮ್ಮ ಮನೆಗೆ ತರುತ್ತದೆ. ಅನೇಕ ಬಾರಿ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡುತ್ತದೆ, ನಾವು ಸಾಯಿಬಾಬಾ ಅವರನ್ನು ಇಷ್ಟೊಂದು ನಂಬುತ್ತೇವಲ್ಲವಾ, ಆದರೂ ನಮಗೆ ಯಾಕೆ ಇಷ್ಟೊಂದು ಕಷ್ಟಗಳು? ಬಾಬಾ ಇದಕ್ಕೆ ಅತ್ಯಂತ ಸರಳವಾಗಿ ಉತ್ತರಿಸುತ್ತಾರೆ. ನಿಮ್ಮ ಪೂರ್ವ ಜನ್ಮದ ಮತ್ತು ಈ ಜನ್ಮದ ಕರ್ಮಗಳ ಲೆಕ್ಕವನ್ನು ನೀವು ತೀರಿಸಲೇಬೇಕು. ಆದರೆ ನನ್ನನ್ನು ನಂಬಿದ ಭಕ್ತನಿಗೆ ಒಂದು ಪವಾಡ ನಡೆಯುತ್ತದೆ. ನಿನ್ನ ಹಣೆಬರಹದಲ್ಲಿ ದೊಡ್ಡ ಅಪಘಾತ ಅಥವಾ ಕಂಟಕ ಬರೆಯಲ್ಪಟ್ಟಿದ್ದರೆ ನಾನು ಅದನ್ನು ಕೇವಲ ಒಂದು ಸಣ್ಣ ಮುಳ್ಳು ಚುಚ್ಚುವ ಸಣ್ಣ ನೋವಿಗೆ ಬದಲಾಯಿಸಿಬಿಡುತ್ತೇನೆ. ನಿನ್ನ ಪ್ರಾಣಕ್ಕೆ ಬರಬೇಕಾಗಿದ್ದ ಕಂಟಕವನ್ನು ನನ್ನ ದ್ವಾರಕಾಮಯ್ಯ ಧ್ವನಿಯ ಬೂದಿ ಉದಿ ರಕ್ಷಿಸುತ್ತದೆ. ಹೌದು ಭಕ್ತರೇ, ಬಾಬಾ ನಮ್ಮ ಕಷ್ಟಗಳನ್ನು ಸಂಪೂರ್ಣವಾಗಿ ಇಲ್ಲದಂತೆ ಮಾಡದಿದ್ದರೂ ಆ ಕಷ್ಟಗಳನ್ನು ಎದುರಿಸುವ ಬೆಟ್ಟದಂತಹ ಧೈರ್ಯವನ್ನು ನಮಗೆ ನೀಡುತ್ತಾರೆ. ನಿನ್ನ ಜಂಟಿ ನೋವು, ನಿನ್ನ ಅನಾರೋಗ್ಯ, ನಿನ್ನ ಮಾನಸಿಕ ಖಿನ್ನತೆ ಎಲ್ಲವೂ ಬಾಬಾ ಅವರ ಪಾದದ ಹತ್ತಿರ ಕರಗಿ ಹೋಗಲಿ. ನನ್ನ ಸಾಯಿ ಬಂಧುಗಳೇ, ನಮ್ಮ ಈ ಆಧ್ಯಾತ್ಮಿಕ ಪಯಣ ಕೇವಲ ಒಬ್ಬರಿಂದ ಸಾಧ್ಯವಿಲ್ಲ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಸಾಯಿಬಾಬಾ ಅವರ ನೆರಳಿನಲ್ಲಿ ಬೆಳೆಯುತ್ತಿದ್ದೇವೆ. ನಮ್ಮ ಈ ಚಾನಲ್ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಿದೆ ಎಂದರೆ ಅದಕ್ಕೆ ನಿಮ್ಮಲ್ಲಿರುವ ಬಾಬಾ ಅವರ ಭಕ್ತಿಯೇ ಕಾರಣ.
ನಮ್ಮ ಚಾನೆಲ್ನಲ್ಲಿ ಮೂಡಿಬರುವ ಈ ದಿನನಿತ್ಯದ ಸಂದೇಶಗಳು ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆ ತಂದಿದ್ದರೂ ಕೆಳಗೆ ಕಾಣಿಸುವ ಸೂಪರ್ ಥ್ಯಾಂಕ್ಸ್ ಬಟನ್ ಮೂಲಕ ನಿಮ್ಮ ಕೈಲಾದ ಅಳಿಲು ಸೇವೆಯನ್ನು ನೀಡಿ. ಇದು ನಮ್ಮ ಚಾನಲ್ ಇನ್ನಷ್ಟು ಉತ್ತಮ ಗುಣಮಟ್ಟದ ವಿಡಿಯೋಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ನೀವು ನಮ್ಮ ಚಾನಲ್ನ ಆಪ್ತ ಸದಸ್ಯರಾಗಲು ಮತ್ತು ಬಾಬಾ ಅವರ ವಿಶೇಷ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳಲು ಜಾಯಿನ್ ಬಟನ್ ಒತ್ತಿ ಮೆಂಬರ್ಶಿಪ್ ಪಡೆದುಕೊಳ್ಳಿ. ವಾಟ್ಸಪ್ ಗ್ರೂಪ್ನನ್ನು ಸೇರಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬಾಬಾ ಅವರ ಆಶೀರ್ವಾದದ ಸಂದೇಶ ನಿಮ್ಮ ಮೊಬೈಲ್ ತಲುಪಿದರೆ ಆ ದಿನವೇ ಅದ್ಭುತವಾಗಿರುತ್ತದೆ. ಅದಕ್ಕಾಗಿ ಡಿಸ್ಕ್ರಿಪ್ಷನ್ನಲ್ಲಿರುವ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕ್ಲಿಕ್ ಮಾಡಿ ಹಿಂದೆ ಜಾಯ್ನ್ ಆಗಿ. ಇದು ಸಂಪೂರ್ಣ ಉಚಿತ ಮತ್ತು ಸುರಕ್ಷಿತ. ಮಗುವೆ, ವಿಡಿಯೋದ ಈ ಕೊನೆಯ ಕ್ಷಣದವರೆಗೂ ನೀನು ನನ್ನ ಮಾತುಗಳನ್ನು ಕೇಳುತ್ತಿದ್ದೀಯಾ ಎಂದರೆ ನಿನ್ನ ತಾಳ್ಮೆಗೆ ಸಬೂರಿ ಸಿಗುವ ಫಲ ಇಂದಿನಿಂದಲೇ ಆರಂಭವಾಗಲಿದೆ. ಬಾಬಾ ನಿನ್ನನ್ನು ನೋಡಿ ಹೇಳುತ್ತಿದ್ದಾರೆ, ಈಗ ನಿನ್ನ ಕಣ್ಣೀರನ್ನು ಒರೆಸಿಕೋ. ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗು ಇರಲಿ. ನೀನು ಯಾವುದನ್ನು ಕಳೆದುಕೊಂಡಿದ್ದೀಯೋ ಅದಕ್ಕಿಂತ 10 ಪಟ್ಟು ಶ್ರೇಷ್ಠವಾದುದನ್ನು ನಾನು ನಿನಗೆ ಕೊಡಲಿದ್ದೇನೆ. ನಿನ್ನ ಮನೆಗೆ ಸಂತೋಷದ ದಿನಗಳು ಬರಲಿವೆ. ನಿನ್ನ ಮಕ್ಕಳ ಭವಿಷ್ಯ, ಉದ್ಯೋಗ, ನಿನ್ನ ಕುಟುಂಬದ ಜವಾಬ್ದಾರಿ ಎಲ್ಲವೂ ಇಂದಿನಿಂದ ನನ್ನದು. ನೀನು ನಿಶ್ಚಿಂತೆಯಾಗಿರು. ನಿಮ್ಮ ಇಷ್ಟದ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿಯೇ ನೆನೆಯುತ್ತಾ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಂಚಿಕೊಳ್ಳಿ ಮತ್ತು ನಿಮ್ಮ ಕನಿಷ್ಠ 9 ಜನ ಸ್ನೇಹಿತರಿಗೆ ಶೇರ್ ಮಾಡಿ. ಬಾಬಾ ಅವರ ಕೃಪೆ ಎಲ್ಲರ ಮೇಲಿರಲಿ. ಎಲ್ಲರೂ ಒಟ್ಟಿಗೆ ಹೇಳೋಣ. ಓಂ ಸಾಯಿನಾಥಾಯ ನಮಃ. ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ನನ್ನ ಪ್ರೀತಿಯ ಸಾಯಿ ಬಂಧುಗಳೇ, ಬಾಬಾ ಅವರ ದಿವ್ಯ ಸನ್ನಿಧಿಯಿಂದ ಮೂಡಿಬರುತ್ತಿರುವ ಈ ಮಾತುಗಳನ್ನು ಇನ್ನು ಆಳವಾಗಿ ಆಲಿಸಿ. ಬಾಬಾ ನಿಮ್ಮನ್ನು ನೋಡಿ ಕೇಳುತ್ತಿದ್ದಾರೆ, ಮಗುವೆ, ನನ್ನ ಬದುಕು ಈಗಾಗಲೂ ನಾನೇ ಕಾರಣನಾ? ನಾನು ಎಲ್ಲೋ ತಪ್ಪು ಮಾಡಿಬಿಟ್ಟೆನಾ ಎಂದು ನೀನು ಪ್ರತಿದಿನ ನಿನ್ನನ್ನೇ ನೀನು ದೂಷಿಸಿಕೊಳ್ಳುತ್ತಾ ಅಪರಾಧಿ ಭಾವನೆಯಿಂದ ಒಳಗೊಳಗೆ ಕೊರಗುತ್ತಿರುವುದು ನನಗೆ ಕಾಣಿಸುತ್ತಿದೆ. ನಿನ್ನ ಮನಸ್ಸಿನ ಈ ಭಾರವನ್ನು ಇಳಿಸಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ, ಕೇವಲ ನನ್ನಿಂದ ಮಾತ್ರ ಸಾಧ್ಯ. ನಿನಗೆ ಗೊತ್ತಿಲ್ಲದೆಯೇ ನಡೆದು ಹೋದ ತಪ್ಪುಗಳನ್ನು ನೆನೆದು ಇಂದಿನ ದಿನವನ್ನು ಹಾಳು ಮಾಡಿಕೊಳ್ಳಬೇಡ. ಕಳೆದು ಹೋದ ಸಮಯ ಮರಳಿ ಬರಬಾರದು. ಆದರೆ ನಿನ್ನ ಮುಂದಿನ ಭವಿಷ್ಯವನ್ನು ಬಂಗಾರದಂತೆ ರೂಪಿಸುವ ಶಕ್ತಿ ನನ್ನ ಕೈಯಲ್ಲಿದೆ. ನೀನು ತಿಳಿಯದೆ ಮಾಡಿದ ತಪ್ಪುಗಳನ್ನು ನಾನು ಕ್ಷಮಿಸಿದ್ದೇನೆ. ಇನ್ನು ಮುಂದೆ ಹೊಸ ಭರವಸೆಯಿಂದ ಹೆಜ್ಜೆ ಇಡು. ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನಗೆ ದಾರಿದೀಪವಾಗಿ ನಾನು ಮುನ್ನಡೆಯುತ್ತೇನೆ. ಬಾಬಾ ಅವರ ಈ ಕ್ಷಮಾಪಣೆ ಮತ್ತು ಸಾಂತ್ವನ ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿದ್ದರೆ ಈ ಕ್ಷಣವೇ ಕಮೆಂಟ್ ಬಾಕ್ಸ್ನಲ್ಲಿ ಬಾಬಾ ನಿಮ್ಮ ಪಾದವೇ ಗತಿ ಎಂದು ಬರೆದು ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ನಿಮ್ಮ ಈ ನಂಬಿಕೆ ನಿಮ್ಮನ್ನು ಸದಾ ಕಾಯುತ್ತದೆ. ನಿನ್ನ ಮನೆಯಲ್ಲಿ ನೆಮ್ಮದಿಯಿಲ್ಲ. ಸಣ್ಣ ವಿಷಯಕ್ಕೂ ಜಗಳವಾಗುತ್ತಿದೆ. ಹಣದ ಕೊರತೆಯಿಂದಾಗಿ ನೆಮ್ಮದಿಯಿಂದ ಊಟ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ನೀನು ಚಿಂತಿಸುತ್ತಿದ್ದೀಯಾ ಅಲ್ಲವಾ? ಮಗುವೆ, ನಿನ್ನ ಮನೆಗೆ ಬಂದಿರುವ ಈ ಅಶಾಂತಿಯ ಕಾರ್ಮೋಡ ತಾತ್ಕಾಲಿಕವಾದದ್ದು. ಯಾವ ಮನೆಯಲ್ಲಿ ನನ್ನ ನಾಮಸ್ಮರಣೆ ನಿರಂತರವಾಗಿ ನಡೆಯುತ್ತದೆಯೋ ಅಲ್ಲಿ ದಾರಿದ್ರ್ಯ ಇರಲು ಸಾಧ್ಯವೇ ಇಲ್ಲ. ನಿನ್ನ ಸಾಲದ ಬಾಧೆ ತೀರಲು, ನಿನ್ನ ಉದ್ಯೋಗದಲ್ಲಿ ಪ್ರಗತಿಯಾಗಲು ನಾನು ಮಾರ್ಗವನ್ನು ಸೃಷ್ಟಿಸುತ್ತಿದ್ದೇನೆ. ಆದರೆ ನೀನು ಒಂದು ಕೆಲಸ ಮಾಡಬೇಕು. ನಿನ್ನ ಕೋಪವನ್ನು ನಿಯಂತ್ರಿಸು. ಮನೆಯಲ್ಲಿ ಪ್ರೀತಿಯಿಂದ ಮಾತನಾಡು. ನಿನ್ನ ನಾಲಿಗೆಯ ಮೇಲೆ ಸದಾ ಸಾಯಿ ನಾಮವಿರಲಿ. ನಿನ್ನ ಮನೆಯ ಹೊಸ್ತಿಲನ್ನು ದಾಟಿ ಯಾವುದೇ ಕಷ್ಟದ ನೆರಳು ಒಳಗೆ ಬರದಂತೆ ನನ್ನ ಅಭಯಹಸ್ತ ನಿನ್ನನ್ನು ಕಾಯುತ್ತಿದೆ. ಬಂಧುಗಳೇ, ಬಾಬಾ ನಮಗೆ ನೀಡುವ ಧೈರ್ಯ ಸಾಮಾನ್ಯವಾದುದಲ್ಲ. ಜಗತ್ತೇ ನಮಗೆ ಎದುರಾದರೂ ಬಾಬಾ ನಮ್ಮ ಪರವಾಗಿದ್ದಾರೆ. ನಮಗೆ ಯಾವುದೇ ಭಯವಿಲ್ಲ.
ನನ್ನ ಆತ್ಮೀಯ ಸಾಯಿ ಪರಿವಾರವೇ, ಈ ವಿಡಿಯೋವನ್ನು ನೀವು ಇಲ್ಲಿಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡುತ್ತಿದ್ದೀರಾ ಎಂದರೆ ನೀವು ಬಾಬಾ ಅವರ ಅತ್ಯಂತ ಆಪ್ತ ಭಕ್ತರು ಮತ್ತು ನಿಮ್ಮ ಮೇಲೆ ಬಾಬಾ ಅವರ ವಿಶೇಷ ಕೃಪಕಟಾಕ್ಷವಿದೆ ಎಂದೇ ಅರ್ಥ. ನಮ್ಮ ಈ ಸಣ್ಣ ಸಾಯಿ ಸೇವೆ ಜಗತ್ತಿನಾದ್ಯಂತ ಇರುವ ಲಕ್ಷಾಂತರ ಭಕ್ತರನ್ನು ತಲುಪಬೇಕಿದೆ. ಮೆಂಬರ್ಶಿಪ್ ಮತ್ತು ವಿಶೇಷ ಗೌರವ. ನಮ್ಮ ಈ ಚಾನಲ್ನ ದಿವ್ಯ ಕಾರ್ಯಗಳಿಗೆ ಆಸರೆಯಾಗಲು ಕೆಳಗೆ ಕಾಣಿಸುವ ಜಾಯಿನ್ ಬಟನ್ ಅನ್ನು ಈಗಲೇ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಗೌರವಾನ್ವಿತ ಮೆಂಬರ್ ಆಗಿ ನಿಮ್ಮ ಈ ಸಹಕಾರ ಬಾಬಾ ಅವರ ದಿವ್ಯ ಸಂದೇಶಗಳನ್ನು ಉಚಿತವಾಗಿ ಎಲ್ಲರಿಗೂ ತಲುಪಿಸಲು ನಮಗೆ ಶಕ್ತಿ ನೀಡುತ್ತದೆ. ವಾಟ್ಸಾಪ್ ಗ್ರೂಪ್ ಜಾಯಿನ್ ಆಗಿ. ನೀವು ಇನ್ನೂ ನಮ್ಮ ಸಾಯಿ ವಾಟ್ಸಾಪ್ ಗ್ರೂಪ್ ಸೇರಿಲ್ಲವೇ? ಹಾಗಾದರೆ ಈಗಲೇ ತಡ ಮಾಡಬೇಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಮತ್ತು ಮೊದಲ ಕಮೆಂಟ್ನಲ್ಲಿ ಕೊಟ್ಟಿರುವ ವಾಟ್ಸಾಪ್ ಗ್ರೂಪ್ ಲಿಂಕ್ ಮೂಲಕ ನಮ್ಮ ಗ್ರೂಪ್ ಜಾಯಿನ್ ಆಗಿ. ಪ್ರತಿದಿನ ಮುಂಜಾನೆ ಬಾಬಾ ಅವರ ಆಶೀರ್ವಾದದ ಫೋಟೋ ಮತ್ತು ಸಂದೇಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಸೂಪರ್ ಥ್ಯಾಂಕ್ಸ್ ದಿವ್ಯ ಸಂದೇಶ ನಿಮ್ಮ ಜೀವನದಲ್ಲಿ ನೆಮ್ಮದಿ ತಂದಿದ್ದರೆ ಕೆಳಗಿರುವ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಕೈಲಾದ ಪ್ರೀತಿಯ ಕೊಡುಗೆಯನ್ನು ನೀಡಬಹುದು. ನಿಮ್ಮ ಪ್ರತಿಯೊಂದು ಕೊಡುಗೆಯೂ ಸಾಯಿ ಸೇವೆಗೆ ವಿನಿಯೋಗವಾಗುತ್ತದೆ. ಮಗುವೆ, ಈಗ ನಿನ್ನ ಕಣ್ಣುಗಳನ್ನು ಒಂದು ಕ್ಷಣ ಮುಚ್ಚಿ ಶಿರಡಿಯ ದ್ವಾರಕಾಮಾಯಿಯಲ್ಲಿ ನೀನು ಕುಳಿತಿರುವೆ ಎಂದು ಭಾವಿಸು. ಬಾಬಾ ನಿನ್ನ ಸನಿಹಕ್ಕೆ ಬಂದು ನಿನ್ನ ತಲೆಯ ಮೇಲೆ ತಮ್ಮ ಪವಿತ್ರವಾದ ಹಸ್ತವನ್ನು ಇಟ್ಟು ಮೃದುವಾಗಿ ಇಡುತ್ತಿದ್ದಾರೆ. ಯೋಚಿಸುವುದನ್ನು ನಿಲ್ಲಿಸು. ಎಲ್ಲವನ್ನೂ ನನಗೆ ಒಪ್ಪಿಸಿಬಿಡು. ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುವ ಸಮಯ ಹತ್ತಿರದಲ್ಲಿದೆ. ನಿನ್ನ ಕಣ್ಣೀರು ಇಂದಿನಿಂದ ಆನಂದ ಬಾಷ್ಪವಾಗಿ ಬದಲಾಗಲಿದೆ. ನಾನು ನಿನ್ನೊಂದಿಗಿದ್ದೇನೆ, ನಿನ್ನೊಳಗೂ ಇದ್ದೇನೆ. ಧೈರ್ಯವಾಗಿರು ಮಗುವೆ. ಬಂಧುಗಳೇ, ಈ ಅದ್ಭುತ ಮುಂಜಾನೆಯ ಸಂದೇಶವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ. ಇದನ್ನು ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ನಲ್ಲಿ ಮತ್ತು ನಿಮ್ಮ ಪರಿಚಿತರಿಗೆ ಈಗಲೇ ಶೇರ್ ಮಾಡಿ. ಯಾರೋ ಒಬ್ಬರು ಕಣ್ಣೀರಿನಲ್ಲಿರುವಾಗ ಈ ವಿಡಿಯೋ ಅವರಿಗೆ ಸಿಕ್ಕಿದರೆ ಅದು ಬಾಬಾ ಅವರೇ ಅವರಿಗೆ ನೀಡಿದ ಆಸರೆಯಾಗುತ್ತದೆ. ಈ ಪುಣ್ಯ ಕಾರ್ಯದಲ್ಲಿ ನೀವು ಭಾಗಿಯಾಗಿ. ಎಲ್ಲರೂ ಒಟ್ಟಿಗೆ ಹೇಳೋಣ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ನಿಮ್ಮ ದಿನ ಅತ್ಯಂತ ಮಂಗಳಕರವಾಗಿರಲಿ. ಓಂ ಸಾಯಿರಾಮ್.